ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಇವತ್ತು ನಾವು 8ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂತಹ ಅಧ್ಯಾಯ 13 ನೀರು ವಿಜ್ಞಾನದಲ್ಲಿ ನಾವು ಈ ಒಂದು ಭಾಗ 2ರಲ್ಲಿರ್ತಕ್ಕಂಥ ಅಧ್ಯಾಯ 13 ನೀರನ್ನು ಇವತ್ತು ಅಭ್ಯಾಸ ಮಾಡೋಣ ಅಂತಕ್ಕಂಥದ್ದು. ಮಕ್ಕಳೇ, ನಮಗೆಲ್ಲ ಗೊತ್ತಿರುವ ಹಾಗೆ ನೀರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು. ನೀರಿಲ್ಲದೆ ಯಾವುದೇ ಒಂದು ಜೀವಿಯು ಜೀವಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಂಡಿದ್ದೀವಿ, ಓದಿದ್ದೇವೆ. ಇವತ್ತು ಜೀವಿಗಳಿಗೆ ತುಂಬ ನೀರು ಮುಖ್ಯವಾಗಿರ್ತಕ್ಕಂಥದ್ದು. ಅದು ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು. ಜೀವಿಗಳು ಬದುಕಿರಬೇಕಾದ್ರೆ ನೀರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಈ ನೀರಿಗೆ ಜೀವಾಧಾರ ಅಂತಕ್ಕಂಥ ಒಂದು ಹೆಸರಿಂದ ಕರಿತೀವಿ. ಎಲ್ಲ ಜೀವಿಗಳಿಗೆ ಇದೊಂದು ಜೀವಾಧಾರ ಅಂತಕ್ಕಂಥದ್ದು. ಅಂದರೆ ಇದು ಜೀವಿಗಳಿಗೆ ಒಂದು ಆಧಾರ, ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ ಅಂತಕ್ಕಂಥದ್ದು. ಈ ನೀರನ್ನು ನಾವು ಸಾರ್ವತ್ರಿಕ ದ್ರಾವಕ ಅಂತಲೂ ಕೂಡ ಕರಿತೀವಿ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನೀರಿದು, ಸಾರ್ವತ್ರಿಕ ದ್ರಾವಕ. ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನು ಕರಗಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು. ಮಕ್ಕಳೇ, ಇವತ್ತು ನಾವು ನೀರು ನಿಮ್ಮ ಅನೇಕ ಕಡೆಗಳಲ್ಲಿ ನಾವು ವಾಸ ಮಾಡ್ತಕ್ಕಂತಹ ಪ್ರದೇಶಗಳಲ್ಲಿ ನಾವು ನೀರನ್ನು ನೋಡ್ತೀವಿ. ಆ ನೀರಿನಲ್ಲಿ ನಾವು 2 ಬಗೆಯ ನೀರು ಅಂತಕ್ಕಂಥದ್ದು ನಾವು ಇದು ಮಾಡ್ತೀವಿ. ಯಾವುದು ಅಂತ ಹೇಳಿದರೆ ಗಡಸು ನೀರು ಮತ್ತು ಮೆದು ನೀರು ಅಂತಕ್ಕಂಥದ್ದು. ಆ ಗಡಸು ಮತ್ತು ಮೆದು ನೀರು ಅಂತಕ್ಕಂಥದ್ದು ಇದೆಯಲ್ಲ, ಅದು ನೀರಿನಲ್ಲಿ ಇರ್ತಕ್ಕಂತಹ ಒಂದು ಲವಣಾಂಶಗಳ ಆಧಾರದ ಮೇಲೆ ನಾವು ಗಡಸುತನ ಅಥವಾ ಮೆದು ನೀರು ಅಂತೇಳ್ಬಿಟ್ಟು ಕರಿತೀವಿ. ಈಗ ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ವರ್ಗೀಕರಣವನ್ನು ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನೀರಿದೆಯಲ್ಲ, ನೀರನ್ನು ಏನು ಮಾಡಿದ್ದಾರೆ, ವಿಭಾಗವನ್ನು ಮಾಡಿದ್ದಾರೆ, ವರ್ಗೀಕರಣ ಮಾಡಿದ್ದಾರೆ, ಕ್ಲಾಸಿಫಿಕೇಷನ್. ಏನು ಅಂತ ಹೇಳಿದರೆ, ನೀರನ್ನು ಏನು ಮಾಡಿದ್ದೀವಿ ಇಲ್ಲಿ ಅಂತ ಹೇಳಿದರೆ, ನೋಡಿ ಏನಾಗಿದೆ ಇಲ್ಲಿ ಅಂತ ಹೇಳಿದರೆ, ಇಲ್ಲಿ ನೀರನ್ನು ಏನು ಮಾಡಿದ್ದಾರೆ, ನಾವು ನೀರನ್ನು ಏನು ಮಾಡಿದ್ದೀವಿ ಅಂತ ಹೇಳಿದರೆ ವರ್ಗೀಕರಣ ಮಾಡಿದ್ದೀವಿ. ಏನಾಗಿ ವರ್ಗೀಕರಣ ಮಾಡಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ಇಲ್ಲಿ ನಾವು ನೀರನ್ನು ಗಡಸು ನೀರು ಮತ್ತು ಮೆದು ನೀರು ಅಂತ ಹೇಳ್ತಾ ಇದ್ದೀವಿ. ಈ ಕಡೆಗೆ ಬಂದಾಗ ಏನು ನೋಡ್ತಾ ಇದ್ದೀವಿ, ನೀರಿನ ರಾಸಾಯನಿಕತೆ ಅಂತ ಇದೆ. ತಿರ್ಗಿ ನಾವು ಈ ಗಡಸು ನೀರು ಮತ್ತು ಮೆದು ನೀರಿಗೆ ಬಂದಾಗ ನಾವು ನೀರಿನ ಗಡಸುತನ ನಿವಾರಣೆ ಅಂತಕ್ಕಂಥದ್ದು ಇದೆ ಇಲ್ಲಿ ಕೆಳಗಡೆಗೆ ಬಂದಾಗ. ಅದೇ ರೀತಿಯಾಗಿ ಅದ್ರ ಕೆಳಗಡೆಗೆ ನಾವು ನೋಡಿದಾಗ ನೀರಿನ ಶುದ್ಧೀಕರಣ ಅಂತಕ್ಕಂಥದ್ದು ಇದೆ. ಅದೇ ರೀತಿ ನಾವು ನೀರಿನ ರಾಸಾಯನಿಕತೆಗೆ ಬಂದಾಗ ನಾವು ಅಲ್ಲಿ ಕೂಡ ನಾವು ಏನು ಕಾಣ್ತಾ ಇದ್ದೀವಿ, ನಾವು ವರ್ಗೀಕರಣವನ್ನು ಕಾಣ್ತಾ ಇದ್ದೀವಿ. ಏನು ಕೊಟ್ಟಿದ್ದಾರೆ ಅಲ್ಲಿ, ನೀರಿನ ರಾಸಾಯನಿಕ ಗುಣಗಳು. ಅದೇ ರೀತಿಯಾಗಿ ನಾವು ಇನ್ನೂ ಸ್ವಲ್ಪ ಕೆಳಗಡೆಗೆ ಹೋದಾಗ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ನಮ್ಗೆ ಲೋಹದ ಮೇಲೆ ನೀರಿನ ವರ್ತನೆ, ಅಲೋಹದ ಮೇಲೆ ಹಬೆಯ ವರ್ತನೆ. ಅದೇ ರೀತಿಯಾಗಿ ಲೋಹೀಯ ಆಕ್ಸೈಡ್ನ ಮೇಲೆ ನೀರಿನ ವರ್ತನೆ. ತಿರ್ಗಿ ನಾವು ಲೋಹೀಯ ಆಕ್ಸೈಡ್ನ ಮೇಲೆ ನೀರಿನ ವರ್ತನೆಯಲ್ಲಿ ನಾವೇನು ಕಾಣ್ತಾ ಇದ್ದೀವಿ, ಇಲ್ಲಿ ಜಲ ಆಕರ್ಷಕ ವಸ್ತುಗಳು, ಜಲ ವಿಕರ್ಷಕ ವಸ್ತುಗಳು ಅಂತ ಇದೆ. ಮಕ್ಕಳೇ, ನಮಗೆಲ್ಲ ಇದು ಈಗ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಾಯಿತು. ನೀರಿನ ಒಂದು ವರ್ಗೀಕರಣ ಏನು ಅಂತಕ್ಕಂಥದ್ದು ಗೊತ್ತಾಯಿತು. ಇಲ್ಲಿ ನಾವು ಹೇಳ್ತಾ ಇದ್ದೀವಿ, ಈ ನೀರು ಅಂತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೆ ಬೇಕಾದಂತಹ ಒಂದು ಜೀವಾಧಾರವಾಗಿದೆ. ಇದೊಂದು ನೀರು ಅಂತಕ್ಕಂಥದ್ದು ಒಂದು ಸಂಯುಕ್ತ ವಸ್ತು. ಯಾಕೆ ನಾವು ಈ ನೀರನ್ನು ಸಂಯುಕ್ತ ವಸ್ತು ಅಂತ ಕರಿತೀವಿ ಅಂತ ಹೇಳಿದರೆ, ನೀರು 2 ಬಗೆಯ ರಾಸಾಯನಿಕ ವಸ್ತುಗಳ ಒಂದು ಸಂಯೋಗದಿಂದ ಉಂಟಾಗಿದೆ ಅಂತಕ್ಕಂಥದ್ದು. ಒಂದು ಹೈಡ್ರೋಜನ್ ಮತ್ತಿನ್ನೊಂದು ಆಕ್ಸಿಜನ್ ಅಂತಕ್ಕಂಥದ್ದು. ಈ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು
ಎರಡೂ ಸೇರಿಕೊಂಡು ನೀರಂತಹ ಒಂದು ಸಂಯುಕ್ತ ವಸ್ತುವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು. ಈ ಒಂದು ನೀರನ್ನು ಏನಾಗಿದೆ, ಬಹಳ ಮುಖ್ಯವಾಗಿ ಇವತ್ತು ನಾವು ಸಸ್ಯಗಳಿಗೂ ಇದು ಬಹಳ ಮುಖ್ಯ. ಇವತ್ತು ನೀರಿಲ್ಲ ಅಂತೇಳಿದರೆ ಸಸ್ಯಗಳು ಸಮರ್ಪಕವಾಗಿ ಬೆಳವಣಿಗೆಯನ್ನು ಮಾಡೋದಿಲ್ಲ. ಬೆಳವಣಿಗೆ ಆಗಲಿಲ್ಲ ಅಂಥೇಳಿದರೆ ಸಸ್ಯ ಒಂದು ಉತ್ಪನ್ನಗಳು ನಮಗೆ ಸಮರ್ಪಕವಾಗಿ ಸಿಗೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇದು ನೀರು ಎಲ್ಲ ಜೀವಿಗಳ ಒಂದು ಪ್ರಮುಖ ಏನಾಗಿದೆ, ಇದು ಒಂದು ಘಟಕವಾಗಿದೆ ಅಂತಕ್ಕಂಥದ್ದು. ಈಗ ನಾವು ಸಸ್ಯಗಳು ಈ ನೀರನ್ನು ಪಡೆಯುವುದರ ಮೂಲಕ ಅವುಗಳು ತಮ್ಮ ಆಹಾರವನ್ನೇ ತಾವೇ ತಯಾರಿಸ್ತವೆ. ಅದಕ್ಕೆ ನಾವು ಸಪೋಷಕಗಳು ಅಂತ ಕರಿತೀವಿ. ಯಾವ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ ಅಂತ ಹೇಳಿದರೆ, ಅವುಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ಸಸ್ಯಗಳು ತಾವೇ ಏನು ಮಾಡ್ತವೆ, ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದು. ಈ ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ನಮಗೆ 3 ವಸ್ತುಗಳು ಬೇಕಾಗ್ತವೆ ಸಸ್ಯಗಳಿಗೆ: ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಶಾಖ. ಈ 3 ಘಟಕಗಳನ್ನು ಪಡೆಯುವುದರ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದು. ಈಗ ನಾನು ಈಗ ತಾನೇ ಹೇಳಿದೆ, ನೀರು ಒಂದು ಸಂಯುಕ್ತ ವಸ್ತು. ಯಾಕೆ ಸಂಯುಕ್ತ ವಸ್ತು ಅಂತ ಕರಿತೀವಿ ಅಂತ ಹೇಳಿದರೆ, ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಒಂದು ಸಂಯೋಗದಿಂದ ಉಂಟಾಗಿದೆ. ಅದಕ್ಕೋಸ್ಕರವಾಗಿ ಇದನ್ನು ನಾವು ಸಂಯುಕ್ತ ವಸ್ತು ಅಂತ ಕರಿತೀವಿ. ಈಗ ನಾವು ಈ ವಸ್ತುಗಳನ್ನು ನೋಡಿದಾಗ ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ದಹೀಯ ವಸ್ತು, ಆಕ್ಸಿಜನ್ ಅಂತಕ್ಕಂಥದ್ದು ಒಂದು ದಹನಾನುಕೂಲಿ, ಅಂದರೆ ದಹನವಾಗಲು ಸಹಾಯ ಮಾಡ್ತಕ್ಕಂತಹ ಒಂದು ವಸ್ತು. ಹಾಗಾಗಿ ಅದನ್ನು ದಹನಾನುಕೂಲಿ. ಆ ಎರಡೂ ವಸ್ತುಗಳು ಪ್ರತ್ಯೇಕವಾಗಿದ್ದಾಗ ಅವುಗಳ ಗುಣಗಳೇ ಬೇರೆ. ಅಂದರೆ ನೀರಿನಲ್ಲಿರ್ತಕ್ಕಂಥ 2 ವಸ್ತುಗಳು, ಒಂದು ಘಟಕಗಳು ಹೈಡ್ರೋಜನ್ ಒಂದು ದಹೀಯ ವಸ್ತು, ಸುಡುವಂಥ ವಸ್ತು ಆಗಿರ್ತದೆ. ಆಕ್ಸಿಜನ್ ಸುಡಲು ಸಹಾಯ ಮಾಡ್ತಕ್ಕಂಥ ವಸ್ತು ಆಗಿರ್ತದೆ. ಆದರೆ ಈ ಎರಡೂ ವಸ್ತುಗಳು ಸೇರಿಕೊಂಡಾಗ ರಾಸಾಯನಿಕವಾಗಿ ಸಂಯೋಗಗೊಂಡು ಒಂದು ಸಂಯುಕ್ತ ವಸ್ತುವನ್ನು ಮಾಡುತ್ತವೆ. ಅದರ ಹೆಸರೇ ನೀರು. ಈ ನೀರಿನ ಒಂದು ಗುಣವನ್ನು ನಾವು ನೋಡಿದಾಗ, ಈ ನೀರು ಏನು ಮಾಡ್ತದೆ ಅಂತೇಳಿದರೆ, ಇದು ಏನು ಮಾಡ್ತದೆ, ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ, ನಮ್ಮ ಒಂದು ಈ ನೀರು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಂತ. ಸಸ್ಯಗಳಿಗೂ ಬೇಕು, ಪ್ರಾಣಿಗಳಿಗೂ ಬೇಕು. ಈಗ ನಾವು ವಿಶೇಷವಾಗಿ ಮಾನವನಿಗೆ ನೋಡಿದಾಗ, ಮಾನವನ ದೇಹದಲ್ಲಿ, ನಮ್ಮ ಒಂದು ಬಾಡಿಯಲ್ಲಿ ಎಷ್ಟು % ನೀರಿರ್ತದೆ ಅಂತ ಹೇಳಿದರೆ 65% ಏನಾಗಿದೆ, ನೀರಿದೆ ಅಂತಕ್ಕಂಥದ್ದು. ಈಗ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಅಥವಾ ಮನುಷ್ಯರಾಗಲಿ ಇದು ನೀರಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ, ಸಸ್ಯಗಳಿಗೂ ಬೇಕು ನೀರು, ಪ್ರಾಣಿಗಳಿಗೂ ಬೇಕು, ಮತ್ತು ವಿಶೇಷವಾಗಿ ಮನುಷ್ಯರು ಬುದ್ಧಿವಂತ ಪ್ರಾಣಿ ತಾನೇ. ಹಾಗಾಗಿ ಈ ಮನುಷ್ಯರಿಗೂ ಕೂಡ ಏನು ಬೇಕು, ಜೀವನವನ್ನು ನಡೆಸಲು ನೀರು ತುಂಬ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಅಂತ. ಈ ಒಂದು ನಾವು ನೀರು ಇದೆಯಲ್ಲ, ಈ ಒಂದು ನೀರಿನಲ್ಲಿ ನಾವೇನು ಕಾಣ್ತೀವಪ್ಪ ಅಂತ ಹೇಳಿದರೆ, ಒಂದು ಅಣು ನೀರು ಅಂತ ಹೇಳಿದರೆ H2O ಅಂತ. ಒಂದು ಅಣು ನೀರು ಉತ್ಪತ್ತಿ ಆಗಬೇಕಾದ್ರೆ ಅದಕ್ಕೆ 2 ಹೈಡ್ರೋಜನ್ ಪರಮಾಣುಗಳು, 1 ಆಕ್ಸಿಜನ್ ಪರಮಾಣುವಿನ ಅವಶ್ಯಕತೆ ಇರ್ತದೆ. ಈಗ ನಾವು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಎರಡೂ ಕೂಡ ಅನಿಲ ರೂಪದ ವಸ್ತುಗಳು. ಆದರೆ ಉತ್ಪನ್ನ ನಾವು ನೋಡಿದಾಗ ಅದು ಏನಾಗಿರ್ತದೆ, ಅದು ದ್ರವ ರೂಪದ ವಸ್ತು. ನಮಗೆಲ್ಲ ಗೊತ್ತಿದೆ ನೀರು ದ್ರವ ರೂಪದ ವಸ್ತು ಆಗಿದೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ನೀರನ್ನು ಇವತ್ತಿನಿಂದ ಅಲ್ಲ, ಸುಮಾರು ಕಾಲಾಂತರಗಳಿಂದ ನಾವು ಇದನ್ನು ಏನು ಮಾಡ್ತಾಯಿದ್ದೀವಿ, ನೀರನ್ನು ಬಳಕೆ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು. ಈಗ ಮಕ್ಕಳೇ, ನಮಗೆಲ್ಲ ಗೊತ್ತಿದೆ ನೀರು ನಾವು ಏನೇನಕ್ಕೆ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು. ನೀರು ಏನಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದರೆ, ನೋಡಿ, ನೀರಿದೆಯಲ್ಲ, ಇದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಕುಡಿಯಲು, ನಾವು ಕೃಷಿ ಮಾಡೋದಕ್ಕೆ ನೀರನ್ನು ಬಳಕೆ ಮಾಡ್ತೀವಿ. ಏನು ಮಾಡೋದಕ್ಕೆ?
ಕೃಷಿ ಮಾಡೋದಕ್ಕೆ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು. ಕೃಷಿ ಮಾಡೋದಕ್ಕೆ. ಆಮೇಲೆ ಇನ್ನೇನು ಮಾಡೋದಕ್ಕೆ? ಅಡುಗೆ ಮಾಡೋದಕ್ಕೆ ಬಳಕೆ ಮಾಡ್ತೀವಿ, ಕುಡಿಯಲು ಬಳಸ್ತೀವಿ. ಮತ್ತು ನಾವು ಇನ್ನು ನಮ್ಮ ಒಂದು ಅನೇಕ ವಸ್ತುಗಳನ್ನು ಏನು ಮಾಡಲು? ಸ್ವಚ್ಛಗೊಳಿಸಲು, ಪಾತ್ರೆಗಳಾಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು, ನಮ್ಮ ಒಂದು ಮನೆಗಳನ್ನು ಸ್ವಚ್ಛ ಮಾಡೋದಕ್ಕೆ ಅಥವಾ ಇನ್ನಿತರೆ ವಸ್ತುಗಳನ್ನು ಸ್ವಚ್ಛ ಮಾಡೋದಕ್ಕೆ, ನಮ್ಮ ಸಾಕು ಪ್ರಾಣಿಗಳನ್ನು ಅದನ್ನು ಮೈ ತೊಳೆಯೋದಕ್ಕೋಸ್ಕರ ಎಲ್ಲದಕ್ಕೂ ಇದನ್ನು ಸ್ವಚ್ಛಗೊಳಿಸಲು ನಾವು ಈ ನೀರನ್ನು ಬಳಸ್ತೀವಿ. ಇದ್ರ ಜೊತೆಗೆ ಎಲ್ಲಿ ನಾವು ಬಳಸ್ತೀವಪ್ಪ ಅಂತ ಹೇಳಿದರೆ, ಕೈಗಾರಿಕೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೂಡ ಇದನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಈ ಕೈಗಾರಿಕೆಗಳಲ್ಲಿ ಕೂಡ ಇದನ್ನು ಬಳಕೆ ಮಾಡುವುದರ ಮೂಲಕ ನಮಗೇನಾಗಿದೆ, ಇವತ್ತು ನೀರು ತುಂಬ ಕಡೆಗಳಲ್ಲಿ, ಒಂದೇ ಕಡೆ ಅಲ್ಲ ಎಲ್ಲ ಕಡೆಗಳಲ್ಲಿ ಈ ನೀರು ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಇದು ನೀರು ಅಂತಕ್ಕಂಥದ್ದು ಎಷ್ಟು ಮಹತ್ವದಾಗಿದೆ ಅಂತ ಹೇಳಿದರೆ, ಈ ಆಯುರ್ವೇದ ಕಾಲದಲ್ಲೂ ಕೂಡ ಈ ನೀರನ್ನು ಏನು ಮಾಡ್ತಾರೆ? ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು. ಇವತ್ತು ಕೂಡ ಹಿಂದಿನ ಕಾಲದಿಂದನೂ ಆಯುರ್ವೇದ ಅಂತಕ್ಕಂಥದ್ದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಏನಾಗಿದೆ ಅಂತ ಹೇಳಿದರೆ, ಔಪಚಾರಿಕವಾಗಿ ನೀಡ್ತಕ್ಕಂಥ ಔಷಧಿಗಳನ್ನು, ಗಿಡಮೂಲಿಕೆಗಳನ್ನು ಬಳಸುವುದರ ಮೂಲಕ ಕೊಡ್ತಕ್ಕಂಥದ್ದು ಆಯುರ್ವೇದ. ಈ ಆಯುರ್ವೇದದಲ್ಲೂ ಕೂಡ ನೀರಿಗೆ ತುಂಬ ಏನಾಗಿದೆ? ಮಹತ್ವ ಇದೆ ಅಂತಕ್ಕಂಥದ್ದು. ಈ ಒಂದು ನೀರನ್ನು ಬಳಸುವುದರ ಮೂಲಕ ಏನು ಮಾಡ್ತಾರೆ ಅಂತೇಳಿದರೆ, ಚಿಕಿತ್ಸೆಯನ್ನು ನೀಡಲಾಗ್ತದೆ. ಇನ್ನು ಯಾರಾದರೂ ಆರೋಗ್ಯದ ಸಮಸ್ಯೆ ಇದ್ದಾಗ, ಅನಾರೋಗ್ಯದಿಂದ ನರಳ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ನೀರಿನ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಇದನ್ನು ನಾವು ಜಲ ಚಿಕಿತ್ಸೆ ಅಂತೇಳ್ಬಿಟ್ಟು ಕರಿತೀವಿ. ಅದನ್ನು ನಾವು ಜಲ ಚಿಕಿತ್ಸೆ ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಹೈಡ್ರೋಥೆರಪಿ ಅಂತೇಳ್ಬಿಟ್ಟು ಕರಿತೀವಿ. ಹೈಡ್ರೋಥೆರಪಿ ಅದಕ್ಕೆ ಕನ್ನಡದಲ್ಲಿ ಜಲ ಚಿಕಿತ್ಸೆ ಅಂತೇಳ್ಬಿಟ್ಟು ಕರಿತೀವಿ. ಈಗ ನಮಗೆ ಗೊತ್ತಾಯಿತು ಅಂದರೆ, ಆಯುರ್ವೇದದಲ್ಲೂ ಈ ನೀರು ಏನು ಮಾಡ್ತಾರೆ ಅಂತ ಹೇಳಿದರೆ ತುಂಬ ಬಳಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಈಗ ಈ ಒಂದು ನೀರನ್ನು ಶುದ್ಧೀಕರಣ ಮಾಡಬೇಕಾದ್ರೆ, ನೀರಿನ ಶುದ್ಧೀಕರಣ ಅಂತಕ್ಕಂಥದ್ದಿದೆ. ಈಗ ನೀರನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಯಾಕೆ ಮಾಡಬೇಕು? ನೀರು ಯಾಕೆ ಶುದ್ಧೀಕರಣ ಮಾಡಬೇಕು? ನಮಗೆ ಭೂಮಿಯಿಂದ ಪಡೀತಕ್ಕಂತಹ ನೀರು ಏನಾಗಿದೆ ಅಂತ ಹೇಳಿದರೆ, ಅದು ಅನೇಕ ಕಲುಷಿತ ಅಂಶಗಳನ್ನು ಒಳಗೊಂಡಿರುತ್ತದೆ. ಹಾಗಾಗಿ ನಾವು ನೀರನ್ನು ಏನು ಮಾಡಬೇಕು ಅಂತೇಳಿದರೆ, ಅದನ್ನು ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥದ್ದು. ನೀರನ್ನು ಯಾಕೆ ಶುದ್ಧೀಕರಣ ಮಾಡಬೇಕು? ಕುಡಿಯಲು ಬಳಸುವಂಥ ನೀರನ್ನು ಶುದ್ಧೀಕರಣ ಮಾಡಬೇಕು ಮತ್ತು ಬಳಕೆ ಮಾಡ್ತಕ್ಕಂಥ ನೀರನ್ನು ಶುದ್ಧೀಕರಣ ಮಾಡಬೇಕು. ಈಗ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕಲುಷಿತವಾದ ನೀರು ಒಂದು ಕಡೆಗೆ ಹೋಗಿ ಸಂಗ್ರಹವಾಗ್ತದೆ. ಆ ನೀರನ್ನು ಏನು ಮಾಡ್ತಾರೆ? ಶುದ್ಧೀಕರಣ ಮಾಡಿಬಿಟ್ಟು ಬಳಕೆಗೋಸ್ಕರ ಮಾಡ್ತಾರೆ, ಯಾವುದನ್ನ ವಸ್ತುಗಳನ್ನು ತೊಳೆಯೋದಕ್ಕೆ, ಅದಕ್ಕೆ. ಆದರೆ ಅದನ್ನು ಕುಡಿಯೋದಕ್ಕೆ ಮಾಡೋದಿಲ್ಲ. ಆದರೆ ನಾವು ಈ ಒಂದು ಕೆರೆಗಳಿಂದ ಬಾವಿಗಳಿಂದ ಪಡೆದಂಥ ನೀರನ್ನು ನಾವೇನು ಮಾಡ್ತೀವಿ? ಬೋರ್ವೆಲ್ಗಳಿಂದ ಪಡೆದಿರ್ತಕ್ಕಂಥ ನೀರನ್ನು ಶುದ್ಧೀಕರಣ ಮಾಡಬೇಕು. ಯಾಕೆ? ಅದನ್ನು ಫಿಲ್ಟ್ರ್ ಮಾಡಬೇಕು. ಇವತ್ತೆಲ್ಲ ನಮಗೆಲ್ಲ ಗೊತ್ತಿದೆ. ಇವತ್ತು ನಾವೇನು ಮಾಡ್ತೀವಿ? ನೀರನ್ನು ಫಿಲ್ಟ್ರ್ ಮಾಡ್ತೀವಿ. ಈಗ ಪ್ರತಿಯೊಂದು ಹಳ್ಳಿಗಳಲ್ಲಿ, ಅನೇಕ ಕಡೆಗಳಲ್ಲಿ, ನಾವು ಪಟ್ಟಣಗಳಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು, ಇವತ್ತು ನೀರಿನ ಶುದ್ಧೀಕರಣ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ನೀರೇನಾಗುತ್ತೆ? ಫಿಲ್ಟ್ರ್ ಆಗಿ ಅದರಲ್ಲಿರ್ತಕ್ಕಂಥ ಕಲುಷಿತ ಅಂಶಗಳು ಏನಾಗ್ತವೆ? ದೂರವಾಗ್ತವೆ. ಆವಾಗ ಆ ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ನೀರನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರವಾಗಿ ಅನೇಕ ವಿಧಾನಗಳನ್ನು ಅನುಸರಿಸ್ತಾ ಇದ್ದೀವಿ ಅಂತಕ್ಕಂಥ ಪುರಾತನ ಕಾಲದಿಂದನೂ ಇದನ್ನು ನಾವು ಮಾಡ್ತಾ ಇದ್ದೀವಿ. ಯಾವ್ಯಾವುದು ಮಕ್ಕಳೇ ಅಂತ ಹೇಳಿದರೆ, ನೋಡಿ, ನೀರನ್ನು ಏನು ಮಾಡಬೇಕು? ಕುದಿಸುವುದು ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ. ಇವತ್ತು ನಾವು ನೀರನ್ನು ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಕುಡಿದ್ರೆ ಆ ನೀರಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಏನಾದರೂ ಇದ್ದರೆ ಅದು ಹೋಗಲಾಡಿಸಲ್ಪಡುತ್ತದೆ ಅಂತಕ್ಕಂಥದ್ದು. ಅದನ್ನು ನಾವು ತೆಗೆದುಹಾಕ್ಬೋದು ಅಂತಕ್ಕಂಥದ್ದು. ಆಮೇಲೆ ನೀರಿನ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ,
ಈ ಸೂರ್ಯನ ಕಿರಣಗಳನ್ನು ಬೀಳುವಂತೆ ಮಾಡೋದು, ಅಂದರೆ ನೀರು ಹೊರಗಡೆಗೆ ಇಟ್ಬಿಡೋದು. ನೀರು ಹೊರಗಡೆ ಇಡೋದ್ರಿಂದ ಏನು ಮಾಡೋದು ಅಂತ ಹೇಳಿದರೆ, ಅದರಲ್ಲಿ ಇರ್ತಕ್ಕಂತಹ ನೀರಿನಲ್ಲಿ ಇರ್ತಕ್ಕಂತಹ ಒಂದು ಸೂಕ್ಷ್ಮಾಣು ಜೀವಿಗಳು ಕೂಡ ಅವು ಕೊಲ್ಲಲ್ಪಡುತ್ತವೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೇನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ತುಳಸಿ ಗಿಡ ನೋಡಿದ್ದೀರಿ ನೀವೆಲ್ಲ, ತುಳಸಿ ಎಲೆಗಳನ್ನು ಅದರಲ್ಲಿ ಹಾಕ್ತಕ್ಕಂಥದ್ದು. ತುಳಸಿ ಎಲೆಗಳಿದಾವಲ್ಲ, ಅದರಲ್ಲಿ ನೀರಿನಲ್ಲಿ ಹಾಕೋದ್ರಿಂದ ಅವು ಆ ತುಳಸಿ ಎಲೆನೂ ಏನು ಮಾಡ್ತದೆ, ನೀರಿನ ಶುದ್ಧೀಕರಣವನ್ನು ಮಾಡ್ತದೆ ಅಂತಕ್ಕಂಥದ್ದು. ಇದರ ಜೊತೆಗೆ ಇನ್ನೇನಪ್ಪ ಮಾಡ್ತಾರೆ ಅಂತ ಹೇಳಿದರೆ, ನೀವೆಲ್ಲ ನೋಡಿದ್ದೀರ ಕರ್ಪೂರ ಅಂತಕ್ಕಂಥದ್ದು. ಆ ಕರ್ಪೂರ ಕೂಡ ಏನು ಮಾಡ್ತಾರೆ, ಈ ನೀರಿಗೆ ಬೆರಕೆ ಮಾಡೋದ್ರಿಂದ, ಬೆರೆಸುವುದರಿಂದ ಏನಾಗುತ್ತೆ, ನೀರು ಶುದ್ಧೀಕರಣ ಆಗ್ತದೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ನೀರಿನಲ್ಲಿ ಕೆಂಪಗೆ ಕಾಯಿಸಿದಿರ್ತಕ್ಕಂತಹ ಕಬ್ಬಿಣದ ಗುಂಡುಗಳನ್ನು ನೀರಿಗೆ ಹಾಕಿದಾಗ ಕೂಡ ಏನಾಗುತ್ತೆ, ನೀರು ಏನಾಗುತ್ತೆ, ಶುದ್ಧೀಕರಣ ಕ್ರಿಯೆಗೆ ಒಳಪಡುತ್ತದೆ ಅಂತಕ್ಕಂಥದ್ದು. ಅಂದರೆ ಕೆಂಪಗೆ ಕಾಯಿಸಿಬಿಟ್ಟಿರ್ತಕ್ಕಂತಹ ಈ ಕಬ್ಬಿಣದ ಗುಂಡುಗಳಿರ್ತಾವೆ, ಕಬ್ಬಿಣದ ಗುಂಡುಗಳನ್ನು ನೀರಿಗೆ ಹಾಕಿದ ತಕ್ಷಣವೇ ಅದು ನೀರೇನಾಗುತ್ತೆ, ತನ್ನ ಒಂದು ಒಳಗಡೆ ಇರ್ತಕ್ಕಂತಹ ಒಂದು ಏನು ಅದರಲ್ಲಿ ರೋಗಾಣುಗಳನ್ನು ಕೊಂದು ಹಾಕ್ತದೆ, ಅದು ಕುಡಿಯಲು ಯೋಗ್ಯ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗಿದೆ. ಈಗ ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ಈಗ ನೀರಿದೆಯಲ್ಲ, ನೀರಿನ ಒಂದು ಗುಣಗಳಿಗೆ ನಾವು ಬಂದಾಗ ಏನು, ನೀರಿಗೆ ಯಾವುದೇ ರೀತಿ ಬಣ್ಣ ಇರೋದಿಲ್ಲ. ಆಮೇಲೆ ವಾಸನೆ, ನೀರಿನ ಬಣ್ಣ, ವಾಸನೆ, ಅದರಲ್ಲಿರ್ತಕ್ಕಂತಹ ನಿಲಂಬಿತ ಕಣಗಳು, ಸೂಕ್ಷ್ಮಾಣು ಜೀವಿಗಳು, ಇವುಗಳನ್ನು ತೆಗೆದುಹಾಕುವ ಏನಾಗಿದೆ, ವಿವಿಧ ವಿಧಾನಗಳು ಕೂಡ ಇವೆ ಅಂತಕ್ಕಂಥದ್ದು. ಈಗ ನಮಗೆ ನೀರಿನಲ್ಲಿ ನಾವೇನು ಮಾಡ್ತೀವಪ್ಪ ಅಂಥೇಳಿ ನಾನು ಆಗ್ತಾನೆ ಹೇಳಿದೆ, ಆ ನೀರಿನಲ್ಲಿ ವಿಲೀನವಾಗಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ನೀರನ್ನು ಮೆದು ನೀರು ಮತ್ತು ಗಡಸು ನೀರು ಅಂತ ಎರಡು ಬಗೆಯ ನೀರು ಮಾಡ್ತೀವಿ. ಏನಿಲ್ಲ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ನೀರಿನಲ್ಲಿ ಇದ್ದರೆ ಅದನ್ನು ಗಡಸು ನೀರು ಎಂದು ಕರೆಯುತ್ತೇವೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ನೀರಿನಲ್ಲಿ ಇಲ್ಲದಿದ್ದರೆ, ಅದು ಅಲ್ಪ ಪ್ರಮಾಣದಲ್ಲಿ ಏನಾದರೂ ಇದ್ದರೆ, ಅದು ಅಂಥ ನೀರನ್ನು ನಾವೇನಂತ ಕರಿತೀವಿ, ಮೆದು ನೀರು ಅಂತೇಳ್ಬಿಟ್ಟು ಕರಿತೀವಿ. ಈಗ ನಾವು ನೀರಿನ ಗಡಸುತನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು, ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಈಗ ನಾವು ಏನು ಮಾಡ್ಬೋದು ಅಂಥೇಳಿದರೆ, ನೀರಿನ ಸಂಸ್ಕರಣೆಯು ಹೆಪ್ಪುಗಟ್ಟಿಸುವಿಕೆ ಅಥವಾ ಗಸಿಗಟ್ಟಿಸುವಿಕೆ, ಶೋಧತೆ ಅಥವಾ ಇನ್ನೇನು ಮಾಡ್ಬೋದು, ವಾಸನೆ ನಿವಾರಣೆ ಮತ್ತು ನಿವಾರಣೆ ಮತ್ತು ವೆಂದೀಕರಣ, ಈ ಹಂತಗಳನ್ನು ಮಾಡೋದರ ಮೂಲಕ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ನೀರಿನ ಒಂದು ಗಡಸುತನವನ್ನು ಹೋಗಲಾಡಿಸ್ಬೋದು ಮಕ್ಕಳು. ಇದರ ನೀರಿನಲ್ಲಿ ಇರ್ತಕ್ಕಂಥ ಒಂದು ಗಡಸುತನವನ್ನು ನಾವು ಹೋಗಲಾಡಿಸ್ಬೋದು. ಇವತ್ತು ನಾವು ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ನಾವೇನು ಮಾಡ್ತೀವಿ, ಈ ಹಿರಿಯರು ಹೇಳ್ತಾರೆ ಏನು ಅಂತ ಹೇಳಿದರೆ, ನೀರನ್ನು ಕಾಯಿಸಿ ಕುಡೀರಿ, ಬಿಸಿ ನೀರನ್ನು ಕುಡೀರಿ ಅಂತೇಳ್ಬಿಟ್ಟು. ಯಾಕೆ ಅಂತ ಹೇಳಿದರೆ, ನೀರಿನಲ್ಲಿ ಏನಾಗಿದೆ, ಅನೇಕ ರೋಗಾಣುಗಳಿರ್ಬೋದು, ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಅವುಗಳನ್ನು ನಾವು ಕುಡಿದ್ರೆ ನಮಗೆ ಅನೇಕ ರೋಗಗಳು ಬರುತ್ತವೆ. ಹಾಗಾಗಿ ನೀರನ್ನು ಕಾಯಿಸುವುದರ ಮೂಲಕ ಆ ನೀರಿನಲ್ಲಿರ್ತಕ್ಕಂಥ ರೋಗಾಣುಗಳನ್ನು ಕೊಲ್ಲಲ್ಪಡುತ್ತವೆ. ಅಂತಹ ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಈಗ ನೀರು ಒಂದು ಉತ್ತಮ ಅಗ್ನಿಶಾಮಕ ವಸ್ತು ಅಂತಕ್ಕಂಥದ್ದು ಹೇಳ್ತೀವಿ. ಅಗ್ನಿಶಾಮಕ ವಸ್ತು ಅಂತ ಹೇಳಿದರೆ ಏನು, ನಿಮಗೆಲ್ಲ ಗೊತ್ತಿದೆ. ಅಗ್ನಿಶಾಮಕ ವಸ್ತು ಅಂತ ಹೇಳಿದರೆ ಬೆಂಕಿಯನ್ನು ಆರಿಸ್ತಕ್ಕಂಥ ಒಂದು ವಸ್ತು. ಎಲ್ಲಾದರೂ ಬೆಂಕಿ ಬಿತ್ತು ಅಂತೇಳಿದರೆ ಏನು ಮಾಡ್ತಾರೆ, ಅಗ್ನಿಶಾಮಕ ದಳದವರು ಏನು ಮಾಡ್ತಾರೆ, ತಕ್ಷಣವೇ ಬಂದುಬಿಟ್ಟು ಏನು ಮಾಡ್ತಾರೆ, ಅವರು ಬೆಂಕಿಯನ್ನು ಆರಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ನಾವು ಅವ್ರಿಗೆ ತಿಳಿಸ್ಬೇಕು, ಆಗ ಮಾತ್ರ ಬರ್ತಾರೆ, ಇಲ್ಲಾಂದರೆ ಬರೋದಿಲ್ಲ. ಅವ್ರೇನು ಬಳಸ್ತಾರೆ ಅಂತ ಹೇಳಿದರೆ, ನೀರನ್ನು ಬಳಸ್ತಾರೆ. ಬೆಂಕಿ ಬಿದ್ದಿರ್ತಕ್ಕಂಥ ನಮ್ಮ ಒಂದು
ಗುಡಿಸ್ಲು ಆಗಿರ್ಬೋದು, ಬಣವೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕೈಗಾರಿಕೆ ಆಗಿರ್ಬೋದು, ಅಲ್ಲಿ ಅದನ್ನು ಆರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ನಾನು ಆಗ ತಾನೇ ಹೇಳಿದೆ, ನೀರು ಒಂದು ಸಂಯುಕ್ತ ವಸ್ತು ಆಗಿದ್ದು ಇದು ಒಂದು ಏನಾಗಿದೆ, ಬೆಂಕಿಯನ್ನು ಆರಿಸ್ತಕ್ಕಂಥ ಗುಣವನ್ನು ಹೊಂದಿದೆ. ಆದರೆ ಆ ನೀರಿನಲ್ಲಿರ್ತಕ್ಕಂಥ ಘಟಕಗಳ ಒಂದು ಗುಣಗಳನ್ನು ನಾವು ಅವಲೋಕಿಸಿದಾಗ ಅದರ ಒಂದು ಬೇರೆಯಾಗಿರ್ತಕ್ಕಂಥ ಗುಣಗಳನ್ನು ನಾವು ಕಾಣ್ತೀವಿ. ಏನು ಮಕ್ಕಳೇ ಅಂತೇಳಿದರೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಇದೆ ಇದರಲ್ಲಿ. ಹೈಡ್ರೋಜನ್ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ಒಂದು ದಹಿಯ ವಸ್ತು, ಸುಡುವಂತಹ ವಸ್ತು ಆಗಿರ್ತದೆ. ಆದರೆ ಈ ಆಕ್ಸಿಜನ್ ಇದೆಯಲ್ಲ, ಅದು ಒಂದು ಸುಡುವ ವಸ್ತುವನ್ನು ಪ್ರೋತ್ಸಾಹಿಸುವಂಥ ವಸ್ತು, ಅದನ್ನು ಅನುಕೂಲ ಮಾಡಿಕೊಡ್ತಕ್ಕಂಥ ವಸ್ತು. ಹಾಗಾಗಿ ನಾವು ಆಕ್ಸಿಜನನ್ನು ದಹನಾನುಕೂಲಿ ಅಂತ ಹೇಳ್ತೀವಿ. ಈ ಎರಡೂ ವಸ್ತುಗಳು ಸೇರಿಕೊಂಡಾಗ ನೀರು ಉಂಟಾಗುತ್ತೆ. ಅದರ ಗುಣನೇ ಬೇರೆ, ಅಂದರೆ ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು. ಇದು ನಮಗೆ ಗೊತ್ತಾಯಿತು ಮಕ್ಕಳ. ಈ ರೀತಿಯಾಗಿ ನಮಗೀಗ ನೀರಿನ ರಾಸಾಯನಿಕ ಗುಣಗಳಿಗೆ ನಾವು ಬಂದಾಗ ಇಲ್ಲಿ ನೀರಿನ ಅಣುಸೂತ್ರ ನಮಗೆಲ್ಲ ಗೊತ್ತಿದೆ. ನೀರಿನ ಅಣುಸೂತ್ರ ಏನು ಮಕ್ಕಳ? ನಮಗೆಲ್ಲ ಗೊತ್ತಿದೆ. ನೀರಿನ ಅಣುಸೂತ್ರ ಏನು? H2O ಅಂತಕ್ಕಂಥದ್ದು. ನೀರಿನ ಅಣುಸೂತ್ರ H2O ಅಂತಿದೆ ನೋಡಿ. ಇದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಅಂಶವಾಗಿದೆ. ಈಗ ನಮಗೆ ಈ ಒಂದು ನೀರಿನಲ್ಲಿ ಏನಾಗಿದೆ, ನಾವು H2O ಅಂತ ಹೇಳಿದ್ವಿ. H2 ಅಂದ್ರೇನು? ಹೈಡ್ರೋಜಿನಿನ 2 ಪರಮಾಣುಗಳು. H2 ಮುಚ್ಚಿಡಿದು ನಾವು ಈ ಕಡೆ ಸೈಡಿಗೆ ಹಿಡಿದ್ರೆ ಏನು ಕಾಣುತ್ತೆ? O ಅಷ್ಟೇ ಕಾಣುತ್ತೆ. ಅಂದರೆ ಹೈಡ್ರೋಜನಿನ 2 ಪರಮಾಣುಗಳು ಆಕ್ಸಿಜನಿನ 1 ಪರಮಾಣು ಸೇರಿಕೊಂಡು ಏನಾಗಿದೆ? ನೀರು ಉಂಟಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ನಾವು? ಏನು ಕಾಣ್ತಾ ಇದ್ದೀವಪ್ಪ ಅಂತ ಹೇಳಿದರೆ ನೋಡಿ, ಇಲ್ಲಿ ನಾವು ಏನು ಕಾಣ್ತಿದ್ದೀವಿ ಚಿತ್ರದಲ್ಲಿ? ಒಂದು ಹೈಡ್ರೋಜನಿನ 2 ಪರಮಾಣುಗಳು, ಇಲ್ಲಿ ಆಕ್ಸಿಜನ್ ಇದೆ. ಆಕ್ಸಿಜನಿನ 1 ಪರಮಾಣು, ಹೈಡ್ರೋಜನಿನ 2 ಪರಮಾಣುಗಳ ಜೊತೆಗೆ ಇದಕ್ಕೆ ನಾವು ರಚನಾ ಸೂತ್ರ ಅಂತ ಹೇಳ್ಬಿಟ್ಟು ಕರಿತೀವಿ, ಸ್ಟ್ರಕ್ಚರಲ್ ಫಾರ್ಮುಲಾ. ಅಂದರೆ ಈ ಒಂದು ನೀರಿನ ನಲ್ಲಿ ಇರ್ತಕ್ಕಂಥ ಒಂದು ನೀರಿನ ಅಣು ಇದು. ಇಲ್ಲಿ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಏನಾಗಿದ್ದಾವೆ? ಬಂಧದಿಂದ ಬಂಧಿಸಲ್ಪಟ್ಟಿವೆ. ಈ ಒಂದು ಬಂಧವನ್ನು ನಾವೇನಂತ ಕರಿತೀವಿ? ಸಹವೇಲೆನ್ಸಿಯ ಬಂಧ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಬಂಧ, ಇದನ್ನು ಸಹವೇಲೆನ್ಸಿಯ ಬಂಧ ಅಂತೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಈಗ ನಮಗೆ ಗೊತ್ತಾಯಿತು ನೀರಿನ ಒಂದು ಅಣುಸೂತ್ರ. ನೀರಿನ ಅಣುಸೂತ್ರ ಏನಂತ ಗೊತ್ತಾಯಿತು? H2O ಅಂದ್ರೇನು? ನೀರು. ಈಗ ನಾವು ಲೋಹಗಳ ಮೇಲೆ ನೀರಿನ ವರ್ತನೆ ಅಂತಕ್ಕಂಥದ್ದಿದೆ. ಲೋಹಗಳ ಮೇಲೆ ನೀರಿನ ವರ್ತನೆ. ಈಗ ನಾವು ನೀರು ಏನಾಗಿದೆ ನಮಗೆಲ್ಲ ಗೊತ್ತಿದೆ. ನೀರಿನಲ್ಲಿ ನಾವು ನಮ್ಮ ಮನೆಯಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೀರನ್ನು ಅನೇಕ ವಿವಿಧ ಪಾತ್ರೆಗಳಲ್ಲಿ ನಾವು ಸಂಗ್ರಹ ಮಾಡಿಟ್ಟಿರ್ತೀವಿ. ಅದು ಪ್ಲಾಸ್ಟಿಕ್ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಇನ್ನಿತರೆ ಆಗಿರ್ಬೋದು. ಅಂದರೆ ವಿವಿಧ ಲೋಹಗಳು ಅಥವಾ ಅಲೋಹಗಳ ಒಂದು ಪಾತ್ರೆಗಳಲ್ಲಿ ನಾವೇನು ಮಾಡ್ತೀವಿ? ಸಂಗ್ರಹಿಸಿಟ್ಟಿರ್ತೀವಿ. ಆದರೆ ಆ ಒಂದು ನೀರು ಆ ಲೋಹಗಳ ಜೊತೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಅಥವಾ ರಾಸಾಯನಿಕ ಕ್ರಿಯೆಯನ್ನು ಮಾಡೋದಿಲ್ಲ. ಆದರೆ ಈಗ ನಮಗೆಲ್ಲ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಮನೆಗಳಲ್ಲಿ ಪುರಾತನ ಕಾಲದಿಂದನೂ ಕೆಲವು ಏನಾಗಿದ್ದಾವೆ, ಲೋಹಗಳ ಒಂದು ಪಾತ್ರೆಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ಅದು ಯಾವ್ಯಾವಪ್ಪ ಅಂತ ಹೇಳಿದರೆ, ಈಗ ನಮಗೆ ಗೊತ್ತಿರುವ ಹಾಗೆ ತಾಮ್ರ ಇದೆ, ಅಲ್ಯೂಮಿನಿಯಂ ಇದೆ, ಆಮೇಲೆ ತವರ ಇದೆ. ಇದು ಬಹಳ ಜನಗಳ ಮನೆಗಳಲ್ಲಿ ಕಂಡು ಬರ್ತಕ್ಕಂತಹ ಪಾತ್ರೆಗಳ ಒಂದು ಲೋಹಗಳು. ತಾಮ್ರದಿಂದ ಮಾಡಿರ್ತಕ್ಕಂತಹ ಪಾತ್ರೆಗಳು ಇದ್ದಾವೆ, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕಾಣ್ತೀವಿ, ತವರದಿಂದ ಮಾಡಿರ್ತಕ್ಕಂಥ ಪಾತ್ರೆಗಳನ್ನು ಕಾಣ್ತೀವಿ ಅಂತಕ್ಕಂಥದ್ದು. ಈ ಒಂದು ಲೋಹಗಳ ಒಂದು ಸಾಧಾರಣ ತಾಪಮಾನದಲ್ಲಿ
ಇವು ಏನು ಮಾಡ್ತವೆ, ನೀರಿನೊಂದಿಗೆ ವರ್ತಿಸುವುದಿಲ್ಲ ಅಂತಕ್ಕಂಥದ್ದು, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಉಂಟು ಮಾಡೋದಿಲ್ಲ. ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ನಾವೆಲ್ಲ. ಈಗಲೂ ಕೆಲವು ಕಡೆಗಳಲ್ಲಿ ಮಾಡ್ತಾರೆ. ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಸಂಗ್ರಹಿಸಿ ಇಡ್ತಾ ಇದ್ದಾರೆ. ಈಗಲೂ ಕೆಲವು ಮನೆಗಳಲ್ಲಿ ಇದೆ. ಈಗ ಬರ್ತಾ ಬರ್ತಾ ಇವೆಲ್ಲ ಲೋಹಗಳು ಕಡಿಮೆ ಆಗ್ತಾ ಇದ್ದಾವೆ. ಈಗ ಪಾತ್ರೆಗಳು ಇದ್ದಾವಲ್ಲ, ಪಾತ್ರೆಗಳು, ಬಕೆಟ್ಗಳು, ಅಡುಗೆ ಮನೆ ಉಪಕರಣಗಳು, ಇವುಗಳು ಏನಾಗಿರ್ತಾವೆ ಅಂತ ಹೇಳಿದರೆ ನೀರಿನ ಜೊತೆಗೆ ವರ್ತಿಸದೇ ಇರ್ತಕ್ಕಂತಹ ಲೋಹಗಳು ಅಂತಕ್ಕಂಥದ್ದು. ಅಂದರೆ ಅದು ತಾಮ್ರ, ಅಲ್ಯೂಮಿನಿಯಂ, ತವರ ಏನೇ ಇರ್ಬೋದು. ಆದರೆ ಈಗ ನಮ್ಮ ಒಂದು ಇದರಲ್ಲಿ ರಾಸಾಯನಿಕ ವಸ್ತುಗಳಲ್ಲಿ ಬಹಳ ಕ್ರಿಯಾಪಟುತ್ವ ಧಾತುಗಳಿದ್ದಾವೆ. ಅದು ಯಾವುದಪ್ಪ ಅಂತೇಳಿದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥದ್ದಿದೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವೆರಡೂ ಲೋಹಗಳು ಆವರ್ತಕ ಕೋಷ್ಟಕದ ಎಸ್ ಬ್ಲಾಕ್ನಲ್ಲಿ ಬರ್ತಕ್ಕಂಥ ಧಾತುಗಳು. ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ತುಂಬ ಕ್ರಿಯಾಪಟುತ್ವ ಧಾತುಗಳು, ಲೋಹಗಳಾಗಿದ್ದು ಇವುಗಳನ್ನು ನಾವು ಸಾಮಾನ್ಯವಾಗಿ ಗಾಳಿಯಲ್ಲೂ ತೆರೆದಿಡೋ ಹಾಗೆ ಇಲ್ಲ ಮತ್ತು ನೀರಿನಲ್ಲೂ ಇಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ ಇವು ಸಾಮಾನ್ಯವಾಗಿ ಸುಮ್ಮನೆ ಹೊರಗಡೆಗೆ ತೆಗೆದಿಟ್ಬಿಟ್ರೆ, ಹೊರಗಡೆಗೆ ವಾತಾವರಣದಲ್ಲಿ ಇವುಗಳೇನು ಮಾಡ್ತವೆ, ಆಕ್ಸಿಜನ್ ಜೊತೆಗೆ ವರ್ತಿಸಿ ಆಯಾ ಲೋಹದ ಆಕ್ಸೈಡ್ಸ್ಗಳನ್ನು ಉಂಟು ಮಾಡಿಬಿಡ್ತಾವೆ. ಅಂದರೆ ಸೋಡಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ನೀರಿನ ಜೊತೆಗೆ ವರ್ತಿಸಿ ಪೊಟ್ಯಾಷಿಯಂ ಆಕ್ಸೈಡ್ ಉಂಟು ಮಾಡ್ತದೆ. ಇದು ಗಾಳಿಯ ಜೊತೆಗೆ ವರ್ತಿಸಿ ಆಕ್ಸಿಜನ್ ಜೊತೆಗೆ ವರ್ತಿಸಿ ಆಕ್ಸೈಡ್ಸ್ ಮಾಡ್ತವೆ. ಒಂದು ಪಕ್ಷ ನೀರಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಸೋಡಿಯಂ ಏನಾಗುತ್ತೆ, ನೀರಿನ ಜೊತೆಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಸಂಯುಕ್ತ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಅದೇ ರೀತಿಯಲ್ಲಿ ಪೊಟ್ಯಾಷಿಯಂ ಕೂಡ ಏನಾಗುತ್ತೆ, ಪೊಟ್ಯಾಷಿಯಂ ನೀರಿನೊಂದಿಗೆ ಏನು ಮಾಡ್ತದೆ, ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತದೆ. ನಾವಿಲ್ಲಿ ಚಿತ್ರದಲ್ಲಿ ಒಂದು ಕಾಣ್ತಾ ಇದ್ದೀವಿ, ಸೋಡಿಯಮನ್ನು ಸೋಡಿಯಂ ಚೂರನ್ನು ನೀರಿನಲ್ಲಿ ಹಾಕಿದಾಗ ಯಾವ ರೀತಿ ಪ್ರತಿಕ್ರಿಯೆ ಉಂಟಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. 13.2 ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮೊದಲು ನೀರು ಹಾಕಬೇಕು. ತದನಂತರ ಏನು ಮಾಡಬೇಕು, ಸ್ವಲ್ಪ ಸೋಡಿಯಂ ಹೆಂಗಿರ್ತದೆ ಅಂತೇಳಿದರೆ ಮೇಣದಂಗಿರ್ತದೆ. ಅದನ್ನು ಚಾಕುವಿಂದ ಕಟ್ ಮಾಡಿ ಸ್ವಲ್ಪ ಒಂದು ಚೂರನ್ನು ಹಾಕಿದರೆ ಅದೇನಾಗುತ್ತೆ, ನೀರಿನ ಮೇಲ್ಮೈ ಮೇಲೆ ಏನು ಮಾಡುತ್ತೆ, ಬೆಂಕಿಯನ್ನು ಉಂಟು ಮಾಡುವುದರ ಮೂಲಕ ಏನು ಮಾಡ್ತದೆ, ಅದರ ಸಂಯುಕ್ತಗಳನ್ನು ಉಂಟು ಮಾಡ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಏನನ್ನು ಮಾಡ್ತದೆ ಅಂತ ಹೇಳಿದರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಹಾಗಾಗಿ ಇದು ತುಂಬ ಡೇಂಜರಸ್, ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಲೋಹವಾಗಿದೆ. ಇಲ್ಲಿ ನಾವು ಸಮೀಕರಣವನ್ನು ನೋಡ್ತಾ ಇದ್ದೀವಿ ನೋಡಿ ಮಕ್ಕಳೇ. ಅಂದರೆ 2Na + 2H2O = 2NaOH + H2. ಅಂದರೆ 2Na ಅಂತ ಹೇಳಿದ್ರೇನು, ಸೋಡಿಯಂ, 2H2O ಅಂದರೆ ನೀರು. 2 ಪರಮಾಣು ಸೋಡಿಯಂ, 2 ಅಣು ನೀರಿನೊಂದಿಗೆ ವರ್ತಿಸಿ 2 ಅಣು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತಾ ಇದೆ ಅಂತಕ್ಕಂಥ. ಹೀಗಾಗಿ ಇದು ಪರೀಕ್ಷೆಯಲ್ಲಿ ಕೇಳ್ತಾರೆ, ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಆಗುವ ಬದಲಾವಣೆಯನ್ನು ಸಮೀಕರಣ ಸಹಿತ ತಿಳಿಸಿ ಅಂತ. ಆವಾಗ ನಾವು ಇದನ್ನು ಬರಿಬೇಕು. ಸೋಡಿಯಂ ಒಂದು ಕ್ರಿಯಾಪಟುತ್ವ ಲೋಹವಾಗಿದ್ದು ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಸಮೀಕರಣ 2Na + 2H2O = 2NaOH + H2. ಮಕ್ಕಳೇ, ನಿಮಗಿದು ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಈಗ ನಾವು ಈ ಒಂದು ನೀರು ಬೇರೆ ಲೋಹಗಳ ಜೊತೆಗೂ ಕೂಡ ಏನು ಮಾಡ್ತದೆ ಅಂತ ಹೇಳಿದರೆ ವರ್ತಿಸ್ತದೆ ಅಂತಕ್ಕಂಥದ್ದು. ಬೇರೆ ಲೋಹಗಳ ಜೊತೆಗೂ ಕೂಡ ಏನು ಮಾಡ್ತದೆ, ಇದು ವರ್ತಿಸ್ತದೆ. ಯಾವ್ಯಾವ ಲೋಹಗಳು ಇದ್ದಾವೆ ನೋಡಿ. ಈಗ ನಾವು ನಮ್ಮ ಸಾಮಾನ್ಯ ಸ್ಥಿತಿಯಲ್ಲಿ ಲೋಹಗಳು
ಏನು ಮಾಡ್ತವೆ, ನೀರಿನೊಡನೆ ವರ್ತಿಸ್ತವೆ. ನೀರು ಬೇರೆ ಬೇರೆ ಲೋಹಗಳ ಜೊತೆಗೆ ವರ್ತಿಸ್ತದೆ. ಯಾವ್ಯಾವುದು ಅಂತ ಹೇಳಿದರೆ, ನಮ್ಮ ಕೊಠಡಿಯ ತಾಪಮಾನ ಎಷ್ಟಿರ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮ್ಮ ಒಂದು ರೂಫಿಂಗ್ ಏನೋ ಒಂದು ಮೇಲ್ಛಾವಣಿ ಇದೆಯೋ ಅದರ ಮೇಲೆ ಒಂದು ನಮ್ಮ ಕೊಠಡಿಯ ತಾಪಮಾನ ಬದಲಾವಣೆ ಆಗ್ತದೆ. RCC ಬಿಲ್ಡಿಂಗ್ ಆದರೆ ಒಂದು 25ರಿಂದ 27 ಡಿಗ್ರಿ ತಾಪಮಾನ ಸೆಲ್ಸಿಯಸ್ ಇರ್ತದೆ ಅಂತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ನೀರು ಕ್ಯಾಲ್ಶಿಯಂ ಜೊತೆಗೆ ವರ್ತಿಸಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಎಂಬ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ನೋಡಿ, ಕ್ಯಾಲ್ಶಿಯಂ ಅಂದ್ರೇನು? Ca. H2O ಅಂದ್ರೇನು? H2O ಅಂತ ಹೇಳಿದರೆ ನೀರು. ಕ್ಯಾಲ್ಶಿಯಂ ಮತ್ತು ನೀರು ಏನಾಗುತ್ತೆ, ಸೇರಿಕೊಂಡು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಎಂಬ ಸಂಯುಕ್ತ ವಸ್ತುವನ್ನು ಪ್ಲಸ್ ಹೈಡ್ರೋಜನ್ ಎಂಬ ಅನಿಲವನ್ನು ಉಂಟು ಮಾಡುತ್ತದೆ. ನೀವು ಸಮೀಕರಣ ನೋಡ್ತಾ ಇದ್ದೀರ ಅಲ್ಲಿ. ಅದೇ ರೀತಿ ಮೆಗ್ನೀಷಿಯಂ ಏನಾಗುತ್ತೆ, ಅದು ಕೂಡ ಒಂದು ಲೋಹವಾಗಿದ್ದು ನೀರಿನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಅಂತಕ್ಕಂಥದ್ದು. ಇದು ಒಂದು ಕೊಠಡಿಯ ಸಾಮಾನ್ಯ ತಾಪಮಾನದಲ್ಲಿ ಈ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂಗಳು ಹೇಗೆ ವರ್ತಿಸಿ ಯಾವ್ಯಾವ ಸಂಯುಕ್ತಗಳನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಯಿತು. ಆದರೆ ನೀರು ಇನ್ನೂ ಕೆಲವು ಲೋಹಗಳ ಜೊತೆಗೆ ವರ್ತಿಸ್ತದೆ. ಯಾವುದು? ಸತು ಅಂದರೆ ಜಿಂಕ್, ಕಬ್ಬಿಣ ಮತ್ತು ಮೆಗ್ನೀಷಿಯಂ. ಜಿಂಕ್ ಅಂದ್ರೇನು? ಸತು ಅಂತಕ್ಕಂಥದ್ದು. Zn ಅಂತೀವಿ. Fe ಅಂದರೆ ಕಬ್ಬಿಣ, ಅದಕ್ಕೆ ಐರನ್ ಅಂತೀವಿ. ಮೆಗ್ನೀಷಿಯಂ ಅಂದರೆ Mg. ಈ 3 ಲೋಹಗಳ ಜೊತೆಗೂ ಕೂಡ ವರ್ತಿಸ್ತದೆ. ಯಾವ ರೀತಿ ವರ್ತಿಸ್ತದೆ ಅಂತೇಳಿದರೆ, ಸಾಮಾನ್ಯ ಸ್ಥಿತಿಯಲ್ಲಿ ವರ್ತಿಸುವುದಿಲ್ಲ. ಇದನ್ನು ನಾವು ನೀರು ಕಾಯಿಸ್ತೀವಿ ನೋಡಿ, ಕಾಯಿಸಿದಾಗ ಏನಾಗುತ್ತೆ, ಹಬೆ ಬರ್ತದೆ ನೋಡ್ರಿ. ಹಬೆ ಬಂದಾಗ ಆ ಹಬೆಯ ಜೊತೆಗೆ ಈ ಲೋಹಗಳನ್ನು ಏನು ಮಾಡಬೇಕು, ವರ್ತಿಸಿದಾಗ, ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ, ಅಂದರೆ ನೀರಿನ ಹಬೆಯನೊಂದಿಗೆ ಈ ಲೋಹಗಳು ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಸ್ಗಳನ್ನು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಾನು 3 ಉದಾಹರಣೆಗಳನ್ನು ಹೇಳ್ತೀನಿ. ಒಂದನೇದು ಸತು Zn ಪ್ಲಸ್ H2O ಇಸ್ ಈಕ್ವಲ್ ಟು ZnO ಪ್ಲಸ್ H2. ಅಂದರೆ Zn ಅಂದರೆ ಸತು ನೀರಿನೊಂದಿಗೆ ವರ್ತಿಸಿ ಸತುವಿನ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಎರಡನೇದು ಯಾವುದು ಉದಾಹರಣೆ ಅಂದರೆ ಕಬ್ಬಿಣ. 3Fe ಪ್ಲಸ್ 4H2O ಇಸ್ ಈಕ್ವಲ್ ಟು ಏನಾಗಿದೆ ಇಲ್ಲಿ, ನಾವು 2Fe2O3 ಪ್ಲಸ್ 4H2O ಅಂದರೆ ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡ್ತಾ ಇದೆ. ಅದೇ ರೀತಿ ಮೆಗ್ನೀಷಿಯಂ ಪ್ಲಸ್ ನೀರು, ಮೆಗ್ನೀಷಿಯಂ ಅಂದರೆ Mg ಪ್ಲಸ್ H2O ಇಸ್ ಈಕ್ವಲ್ ಟು ಮೆಗ್ನೀಷಿಯಂ ಆಕ್ಸೈಡ್ MgO ಪ್ಲಸ್ ಹೈಡ್ರೋಜನ್. ಈ ರೀತಿಯಾಗಿ ನಾವು ಏನು ಇಲ್ಲಿ ವ್ಯತ್ಯಾಸ ಏನು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ, ಮೇಲೆ ನಾವೇನು ಕಂಡ್ವಿ, ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿ ನೀರು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಜೊತೆಗೆ ವರ್ತಿಸ್ತದೆ. ಆದರೆ ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿ ಸತು, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಜೊತೆಗೆ ವರ್ತಿಸುವುದಿಲ್ಲ. ಆದರೆ ಅದು ಹಬೆಯನೊಂದಿಗೆ ವರ್ತಿಸ್ತದೆ. ವೇಪರ್ಸ್ ಅಂತ ಹೇಳ್ತೀವಿ, ವಾಟರ್ ವೇಪರ್ಸ್ ಅಂತ, ಅದ್ರ ಜೊತೆಗೆ ವರ್ತಿಸಿಬಿಟ್ಟು ಆಯಾ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಮಕ್ಕಳೇ, ನಿಮಗಿಷ್ಟು ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಈಗ ನಾವು ಅಲೋಹಗಳ ಮೇಲೆ ಹಬೆಯ ವರ್ತನೆ ಅಂತಕ್ಕಂಥದ್ದು. ಅಲೋಹ ಅಂತ ಹೇಳಿದರೆ ಏನು? ಈಗ ನಮಗೆಲ್ಲ ಗೊತ್ತಿದೆ, ನಾವು ಹಿಂದಿನ ತರಗತಿಯೆಲ್ಲ ನಾವು ಅಭ್ಯಾಸ ಮಾಡಿದ್ದೀವಿ ಅಲೋಹಗಳು ಅಂತಕ್ಕಂಥದ್ದು. ಈ ಒಂದು ಅಲೋಹಗಳಿಗೆ ಉದಾಹರಣೆಗಳು ಕಾರ್ಬನ್ ಆಗಿರ್ಬೋದು, ಗಂಧಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು. ಈಗ ನಾವು ಈ ಒಂದು ಪಾಠದಲ್ಲಿ ಅಲೋಹಗಳ ಮೇಲೆ ಹಬೆಯ ವರ್ತನೆಯಲ್ಲಿ ಪ್ರಥಮವಾಗಿ ನಾವು ಈ ಒಂದು ನೀರಿದೆಯಲ್ಲ, ಹಬೆ ಅಂದರೆ ಅದು ಹಬೆಯ ಜೊತೆಗೆ ನಾವು ಕೋಕಿನ ಮೇಲೆ ವರ್ತಿಸಿದಾಗ, ಕೋಕ್ ಅಂತಕ್ಕಂಥದ್ದು ಏನೋ ಒಂದು ಕಾರ್ಬನ್ನಿನ ಒಂದು ಬಹುರೂಪ. ಕೋಕ್ ಮತ್ತು ಹಬೆ ಇವೆರಡೂ ವರ್ತಿಸಿದಾಗ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಅಂತಕ್ಕಂಥದ್ದು. ಇದರ ಒಂದು ಸಮೀಕರಣ ಏನು ಅಂತ ಹೇಳಿದರೆ,
ಸಿ ಪ್ಲಸ್ H2O ಈಸ್ ಈಕ್ವಲ್ ಟು CO ಪ್ಲಸ್ H2. ಇದು ನಾವಿದನ್ನು ಜಲ ಅನಿಲ ಅಂತೇಳ್ಬಿಟ್ಟು ಇದನ್ನು ಕರೀತೀವಿ. ಜಲ ಅನಿಲ ಎಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳು ಯಾವ ಅನುಪಾತದಲ್ಲಿರ್ತವೆ ಅಂತೇಳಿದರೆ 1:2 ಇದ್ದಂಥ ಒಂದು ಇವು ಮಿಶ್ರಣವಾಗಿರಬೇಕು. ಯಾವುದು? ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ 1:2 ಮಿಶ್ರವಾಗಿದ್ದರೆ ಅಂಥ ಒಂದು ಇದಕ್ಕೆ ನಾವು ಜಲ ಅನಿಲ ಅಂತೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಮಕ್ಕಳು, ಈ ಒಂದು ಜಲ ಅನಿಲ ಅಂತಕ್ಕಂಥದ್ದು ಎಲ್ಲಿ ಇದನ್ನು ಬಳಕೆ ಮಾಡ್ತಾರೆ, ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡಿದಾಗ ಇದನ್ನು ಈ ಒಂದು ಫ್ಯಾಕ್ಟ್ರಿಗಳಲ್ಲಿ, ಕೈಗಾರಿಕೆಗಳಲ್ಲಿ ಇದನ್ನು ಇಂಧನವಾಗಿ ನಾವು ಬಳಸ್ತಾರೆ. ಇಂಧನ ಅಂತ ಹೇಳಿದ್ರೇನು? ಯಾವ ಒಂದು ವಸ್ತು ಉರಿದು ಶಾಖ ಅಥವಾ ಬೆಳಕನ್ನು ಉತ್ಪತ್ತಿ ಮಾಡುತ್ತದೆಯೋ ಅದನ್ನು ನಾವು ಇಂಧನ ಅಂತ ಹೇಳ್ತೀವಿ. ನಾವು ಇನ್ನೂ ಅನೇಕ ಇಂಧನಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾವ್ಯಾವ್ದು ಹೇಳಿ? ಪೆಟ್ರೋಲು, ಡೀಸಲು, ಆಮೇಲೆ ಸೀಮೆ ಎಣ್ಣೆ, ಇವೆಲ್ಲವೂ ಇಂಧನಗಳು. ಆಮೇಲೆ ಮರದ ಒಂದು ತುಂಡುಗಳು, ಅಥವಾ ನಾವು ಇದಕ್ಕೆ ಸೌದೆ ಅಂತಲೂ ಕೂಡ ಕರಿತೀವಿ, ಅದು ಒಂದು ಇಂಧನ. ಈ ರೀತಿಯಾಗಿ ಅನೇಕ ಇಂಧನಗಳಿದ್ದಾವೆ. ಆ ರೀತಿಯಾದ ಒಂದು ಇಂಧನ ಇಲ್ಲಿ ಜಲ ಅನಿಲ ಅಂತಕ್ಕಂಥದ್ದು ಇದನ್ನು ಇಂಧನವಾಗಿ ಕೈಗಾರಿಕೆಗಳಲ್ಲಿ ಇದನ್ನು ಬಳಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟ್, ಬಾಸ್ಟ್ ವಿಧಾನದಿಂದ ಹೈಡ್ರೋಜನನ್ನು ಉತ್ಪತ್ತಿ ಮಾಡೋದಕ್ಕೋಸ್ಕರವಾಗಿ ಇದನ್ನು ಜಲ ಅನಿಲವನ್ನು ಬಳಕೆ ಮಾಡ್ತಾರೆ. ಅಂದರೆ ನೀವು ಹೈಡ್ರೋಜನನ್ನು ಬೇರೆ ಬೇರೆ ವಿಜ್ಞಾನಿಗಳು ಅದನ್ನು ತಯಾರು ಮಾಡೋದಕ್ಕೆ ಇದು ಮಾಡ್ತಾರೆ. ಆದರೆ ಇಲ್ಲಿ ಬಾಸ್ಟ್ ಅಂತಕ್ಕಂಥ ಒಬ್ಬ ವಿಧಾನ, ಬಾಸ್ಟ್ ವಿಧಾನದಿಂದ ಹೈಡ್ರೋಜನ್ ಉತ್ಪಾದನೆ ಮಾಡಬೇಕಾದ್ರೆ ಈ ಜಲ ಅನಿಲವನ್ನು ಏನು ಮಾಡ್ತಾರೆ? ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು. ತದನಂತರ ಮತ್ತೇನಪ್ಪ ಅಂತ ಹೇಳಿದರೆ, ಈಗ ನಮಗೆ ಗೊತ್ತಾಯಿತು ಜಲ ಅನಿಲದ ಉಪಯೋಗಗಳು ಗೊತ್ತಾದವು. ಈಗ ನಾವು ಅಲೋಹಗಳ ಮೇಲೆ ಹಬೆಯ ವರ್ತನೆ ಫಸ್ಟ್ ಯಾವುದ್ರ ಮೇಲೆ ನೋಡಿದ್ವಿ? ಕೋಕಿನ ಮೇಲೆ ಹಬೆ. ಈಗ ಎರಡನೇ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಯಾವುದು ಅಂತ ಹೇಳಿದರೆ, ಹಬೆ ಏನಿದೆಯೋ ಹಬೆಯನ್ನು ಕೆಂಪಗೆ ಕಾಯ್ದು ಸಿಲಿಕಾನ್ ಅಲೋಹದ ಮೇಲೆ, ಸಿಲಿಕಾನ್ ಅಂತಕ್ಕಂಥದ್ದು ಒಂದು ಅಲೋಹ, ಈ ಸಿಲಿಕಾನ್ನ ಮೇಲೆ ಹಾಯಿಸಿದಾಗ ಏನಾಗುತ್ತೆ? ಸಿಲಿಕಾನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಅಂದರೆ Si ಪ್ಲಸ್ 2H2O ಈಸ್ ಈಕ್ವಲ್ ಟು SiO2 ಪ್ಲಸ್ 2H2. ಈಗ ಸಿಲಿಕಾನ್ ಡೈಆಕ್ಸೈಡ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮರಳು. ನಾವೆಲ್ಲ ಈ ಕಟ್ಟಡಗಳನ್ನು ಕಟ್ಟೋದಕ್ಕೆ ಬಳಕೆ ಮಾಡ್ತೀವಲ್ವಾ, ಮರಳು ಅಂತ ಹೇಳ್ತೀವಲ್ಲ, ಅದರ ಹೆಸರು ಏನು ಅಂತ ಹೇಳಿದರೆ ಸಿಲಿಕಾನ್ ಡೈಆಕ್ಸೈಡ್. ಅದು ಒಂದು ಏನಾಗಿದೆ? ಸಿಲಿಕಾನ್ ಮತ್ತು ಆಕ್ಸಿಜನ್, ಸಿಲಿಕಾನ್ ಮತ್ತು ಹಬೆ ಇದೇ ನೀರು ಸೇರಿಕೊಂಡು ಏನಾಗಿದೆ? ಒಂದು ಸಂಯುಕ್ತ ವಸ್ತು ಆಗಿದೆ. ಅದರ ಹೆಸರು ಸಿಲಿಕಾನ್ ಡೈಆಕ್ಸೈಡ್. ಮಕ್ಕಳೇ, ನಿಮಗೆಲ್ಲ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಈಗ ನಾವು ಅಲೋಹಗಳ ಮೇಲೆ ಏನು ಹಬೆಯ ವರ್ತನೆಯಲ್ಲಿ ಎರಡನೇ ಉದಾಹರಣೆಯನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಸಾಮಾನ್ಯವಾಗಿ ಅಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ವಿಲೀನವಾದಾಗ ಏನಾಗ್ತವೆ? ಅದಕ್ಕೆ ನಾವೇನಂತ ಕರೀತೀವಿ ನೋಡಿ ಮಕ್ಕಳೇ. ಒಂದು ಅಲೋಹದ ಆಕ್ಸೈಡ್ಸ್ಗಳನ್ನು ನಾವು ಆಮ್ಲಗಳು ಅಂತ ಕರಿತೀವಿ. ಅಲೋಹದ ಆಕ್ಸೈಡ್ಸ್ಗಳನ್ನು ಆಮ್ಲಗಳು ಅಂತ ಕರಿತೀವಿ. ಲೋಹದ ಆಕ್ಸೈಡ್ಸ್ಗಳನ್ನು ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಆಮ್ಲಗಳು, ಪ್ರತ್ಯಾಮ್ಲಗಳು ನೀವೆಲ್ಲ 7ನೇ ತರಗತಿಯೆಲ್ಲ ಓದಿರ್ತೀರ. ಈ ರೀತಿಯಾಗಿ ಸಾಮಾನ್ಯವಾಗಿ ಈಗ ನೋಡಿ, ನಮಗೆ ಅಲೋಹದ ಆಕ್ಸೈಡ್ ಯಾವುದು ಇಲ್ಲಿ ತೊಗೊಂಡಿದ್ದೀವಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಒಂದು ಅಲೋಹದ ಆಕ್ಸೈಡ್. ಯಾಕೆ? ಕಾರ್ಬನ್ ಒಂದು ಅಲೋಹ, ಅದು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನಾಯಿತು? ಕಾರ್ಬನ್ ಡೈಆಕ್ಸೈಡ್ ಆಯಿತು. ಅಂದರೆ CO2. ಅದು ಆಕ್ಸಿಜನ್ ನೀರಿನ ಜೊತೆಗೆ ವರ್ತಿಸ್ತದೆ, ಅಂದರೆ H2O. ಏನಾಯ್ತಲ್ಲಿ? H2CO3, ಕಾರ್ಬನಿಕ್ ಆಮ್ಲ ಅಂತ ಕರಿತೀವಿ ಇದಕ್ಕೆ. ಅಂದರೆ ಕಾರ್ಬನಿಕ್ ಆಮ್ಲದ ಅಣುಸೂತ್ರ ಏನು? H2CO3. ಅಂದರೆ ನಮಗೆ ಗೊತ್ತಾಯಿತು. ಅಂದರೆ ಏನು ಗೊತ್ತಾಯಿತು? ಅಲೋಹದ ಆಕ್ಸೈಡ್ಸ್ಗಳು ನೀರಿನೊಂದಿಗೆ ಸೇರಿಕೊಂಡು
ಆಮ್ಲಗಳನ್ನು ಉಂಟು ಮಾಡುತ್ತವೆ. ಅರ್ಥ ಇದೆಯಲ್ಲ? ಅಲೋಹದ ಆಕ್ಸೈಡ್ಸ್ಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತಿಸಿ ಆಮ್ಲಗಳನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದು. ಈಗ ಕಾರ್ಬನಿಕ್ ಆಮ್ಲ ಅಂತಕ್ಕಂಥದ್ದು ಏನಿದೆಯೋ ಮಕ್ಕಳೇ, ಇದನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದರೆ, ನಾವೆಲ್ಲ ಇಲ್ಲಿ ಕೂಲ್ ಡ್ರಿಂಕ್ಸ್ ಅಂತ ಕುಡಿತೀವಲ್ಲ, ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲೂ ಕುಡಿಬೋದು. ಬೇಸಿಗೆನಲ್ಲಿ ಜಾಸ್ತಿ ಬಳಕೆ ಮಾಡ್ತೀವಿ. ಕೂಲ್ ಡ್ರಿಂಕ್ಸ್, ತಂಪು ಪಾನೀಯಗಳು ಅಂತ ನಾವೇನು ಹೇಳ್ತೀವೋ ಆ ತಂಪು ಪಾನೀಯಗಳಲ್ಲಿ ಇದು ಇರ್ತದೆ. ಯಾವುದಿರ್ತದೆ? ಕಾರ್ಬನಿಕ್ ಆಮ್ಲ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಇಷ್ಟೊಂದು ಸಾಕು. ಇವತ್ತಿಗೆ ಇವತ್ತು ಈ ಒಂದು ಅವಧಿಯಲ್ಲಿ ತಾವುಗಳು ಈ ಒಂದು ನೀರು ಪಾಠವನ್ನು ಇಲ್ಲಿವರೆಗೂ ಶಾಂತ ರೀತಿಯಾಗಿ ಕೂತ್ಕೊಂಡು ಕೇಳಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.